ಓಕೆ, ಈ ಜಾತಿ ಜನಗಣತಿಯಲ್ಲಿ ದಲಿತರಿಗೂ ಅನ್ಯಾಯವಾಗಿದೆಯಾ ಅಂತೇಳಿ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಆಯಿತಾ, ಸಿದ್ದು ಜಾತಿ ರಿಪೋರ್ಟ್ನಲ್ಲಿ ದಲಿತರ ಸಂಖ್ಯೆ ಕಡಿಮೆ ಆಗಿದೆ ಅಂತೇಳಿ ಜಾತಿ ಜನಗಣತಿ ವಿರುದ್ಧ ಬಿಜೆಪಿ ಬೃಹತ್ ಹೋರಾಟ ಮಾಡುತ್ತಂತೆ. ರಿಪಬ್ಲಿಕರಣಕ್ಕೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ವೇದಿಕೆಯಲ್ಲಿ ಹೋರಾಟ ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ರಾಜಕೀಯ ಅಸ್ತಿತ್ವಕ್ಕೆ ಜಾತಿ ಗಣತಿ ರಿಪೋರ್ಟ್ ಅಸ್ತ್ರ. ಸಿದ್ದರಾಮಯ್ಯ ಅವರ ರಾಜಕಾರಣ ಶೋಭೆ ತರುವಂಥದ್ದಲ್ಲ. JDS ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಇಬ್ಬರು ಕೂಡ ಅದರ ಬಗ್ಗೆ ಮಾತಾಡಿದ್ದಾರೆ. ಭಾಳ ಮುಖ್ಯವಾಗಿ ನೋಡಿ, ಇವರು ಏನು ಹೇಳಿದರು, ಶಂಕರ್ ಬಿದರಿ ಲಿಂಗಾಯತರು ಕಡಿಮೆ ಆಗಿದ್ದಾರೆ, ಇಷ್ಟಲ್ಲ ಜಾಸ್ತಿ ಇರಬೇಕಿತ್ತು ಅಂತೇಳಿ. ಈಗ ಇವರೇನು ಹೇಳ್ತಾ ಇದ್ದಾರೆ, ನಮ್ಮದು ಕಡಿಮೆ ಆಗಿದೆ, ಇಷ್ಟಲ್ಲ ಅಂಥೇಳಿ. ಆದರೆ ಇಲ್ಲೆಲ್ಲೂ ಕೂಡ ನಿಮ್ಮ ಜಾತಿ, ಈಗ ಕಾಂಗ್ರೆಸ್ ಹೇಳ್ತಿರೋದೇನು ಅಥವಾ ಸಿದ್ದರಾಮಯ್ಯ ಆ್ಯಂಡ್ ಫಾಲೋವರ್ಸ್ ಹೇಳ್ತಿರೋದೇನು, ನಿಮ್ಮ ಜಾತಿ ಲೆಕ್ಕಾಚಾರದ ಬಗ್ಗೆ ನಮಗೆ ಇಲ್ಲಿ ಬೇಕೇ ಆಗಿಲ್ಲ. ನೀವು ಎಷ್ಟೇ ಇರಿ ಜಾತಿ, ನಮಗೆ ಅದು ಬೇಕಾಗಿಲ್ಲ. ಇರೋದ್ರಲ್ಲಿ ನೋಡಿ, 816 ಹಿಂದುಳಿದ ವರ್ಗಗಳ ಜಾತಿಗಳು ಸಿಕ್ಕಿದೆ. ಬೇರೆ 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 ಜಾತಿ, ವಿಪರೀತ ಜಾತಿ. 816 ಹಿಂದುಳಿದ ವರ್ಗ. ಅದರಲ್ಲಿ 464, ನಾನು ಅವತ್ತಿಂದ ಹೇಳ್ತಾನೇ ಇದ್ದೀನಿ, 464 ಜಾತಿ ಸಿಕ್ಕಿದೆ. ಆ ಜಾತಿ ಪಾಪ ಅವರೆಲ್ಲ ಹಿಂದುಳಿದವರೇ. ಬಟ್ ಅವ್ರಿಗೆ ಯಾವ ಜಾತಿ ಅಂತ ಗೊತ್ತಿಲ್ಲ. ಅಥವಾ ಅವ್ರದ್ದು ಒಂದು ಮಿಕ್ಸಪ್ ಎಲ್ಲ ಇರ್ಬೋದು. ಆ ತಂದೆ ಹಿಂಗೆ, ತಾಯಿ ಹಿಂಗೆ, ಇದು ಯಾವುದು ಗೊತ್ತಿಲ್ಲ ಅವ್ರಿಗೆ. ಸರ್ ಹಿಂಗಿದೆ ಹಿಂಗಿದೆ ಅಂತ. ಆ 464 ಜಾತಿ, ಈ 464 ಜಾತಿಗೆ ಲಾಭ ಆಗುತ್ತೆ, ಭಯಂಕರ ದೊಡ್ಡ ಲಾಭ ಆಗುತ್ತೆ. ಅವ್ರಿಗಿದ್ದದ್ದು 4%, ಅದು 6ರಿಂದ 18% ತನಕ ಹೋಗುತ್ತೆ. ಅದು ಸಿಕ್ಕಬೇಕು ಅಂದರೆ ಸುಪ್ರೀಂ ಕೋರ್ಟ್ ಅದಕ್ಕೆ ಅವಕಾಶ ಕೊಡುತ್ತೆ. ಸುಪ್ರೀಂ ಕೋರ್ಟ್ ಅವಕಾಶ ಕೊಡಬೇಕು ಅಂತಂದರೆ ಇಂಥ ಒಂದು ವರದಿ ಸಿದ್ಧಪಡಿಸಬೇಕಾಗಿರುತ್ತೆ. ಆಂತರಿಕ ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ವರದಿ ಅಂತೇಳಿ. ಜಾತಿ ಗಣತಿ ರಾಜ್ಯ ಸರ್ಕಾರಕ್ಕೆ ಮಾಡೋಕ್ಕೆ ರೈಟ್ಸೇ ಇಲ್ಲ, ಅದು ಕೇಂದ್ರ ಸರ್ಕಾರವೇ ಮಾಡಬೇಕು. ಆದರೆ ಇದನ್ನು ಮಾಡಲಿಕ್ಕೆ ರೈಟ್ಸ್ ಇದೆ. ಸೊ ಹಾಗಾಗಿ ಅವರಿಗೆ ಲಾಭ ಆಗುತ್ತೆ ಅಂತೇಳಿ ಅದರಲ್ಲಿ ಹಿಂದುಳಿದ ವರ್ಗ ಬರುತ್ತೆ. ಈಗ ಹಿಂದುಳಿದ ವರ್ಗಕ್ಕೆ ಈಗ ಅಹಿಂದ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ, ಅಲ್ಪಸಂಖ್ಯಾತರು, ಅವರಿಗೆ 4% ಇದ್ದದ್ದು 8% ಆಗ್ತಾ ಇದೆ. ಲಾಭನಾ? ಹಿಂದುಳಿದವ್ರಿಗೆ 18% ಲಾಭ ಆಗುತ್ತೆ. ಸಿದ್ದರಾಮಯ್ಯ ಲಾಭನಾ? ದಲಿತ್ ಯಾವತ್ತೂ ಕೂಡ ಅದನ್ನೇನು ಚೇಂಜ್ ಮಾಡೋಂಗಿಲ್ಲ. ಆದರೆ ಅವ್ರ ನಂಬರ್ 1 ಜಾತಿ ಅನ್ನೋದನ್ನು ಇದರಲ್ಲಿ ಪುಷ್ಟೀಕರಿಸಲಾಗ್ತಾ ಇದೆ. ಲಾಭ ಆಯ್ತಾ? ಇನ್ನೇನು ಬೇಕಾಗಿದೆ ಸಿದ್ದರಾಮಯ್ಯನವರಿಗೆ? ಆದರೆ ಒಂದು ವರ್ಗ ಇದೆಯಲ್ಲ, ಅವ್ರದ್ದೇ ಜಾತಿ ಬರುವಂಥ ಯಾವುದಪ್ಪ ಅಂತಂದರೆ ಹಿಂದುಳಿದ ವರ್ಗ ಪ್ರವರ್ಗ 2A. ಅಲ್ಲಿ 15% ಇದ್ದದ್ದು 10% ಮಾಡಿದ್ದಾರೆ. ಬಹುಶಃ ನಾಳಿನ ಚರ್ಚೆಯಲ್ಲಿ ಮತ್ತೆ ಅದು ಸರಿಯಾಗ್ಬೋದು. ಅದೊಂದು ಸಮಸ್ಯೆ ಇರುವಂಥದ್ದು. ಛಲವಾದಿ ನಾರಾಯಣಸ್ವಾಮಿ ಏನು ಹೇಳ್ತಾರೆ ಕೇಳಿಸ್ಕೊಂಬರೋಣ ಬನ್ನಿ. ರಾಜ್ಯ ಸರ್ಕಾರ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಮಂಡಿಸಿದೆ. ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು, ಮುಂದಿನ ಕ್ಯಾಬಿನೆಟ್ನಲ್ಲೂ ಕೂಡ ಬರ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಇದ್ದಾರೆ. ಅದನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಎಲ್ಲ ಸಮುದಾಯಗಳು, ಅದು ಒಕ್ಕಲಿಗ ಸಮುದಾಯ ಇರ್ಬೋದು, ಲಿಂಗಾಯತ ಸಮುದಾಯ ಇರ್ಬೋದು, ಈ ರೀತಿಯಾದಂಥ ಅನೇಕ ಸಮುದಾಯಗಳು ನಮ್ಮ ಮನೆಗೆ ಬಂದಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದೆ. ಪರಿಶಿಷ್ಟ ಜಾತಿಯ ಒಂದು ಸಂಖ್ಯೆ ಭಾಳಷ್ಟು ಕಡಿಮೆ ಇದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಈ ವರದಿಯಲ್ಲಿ ಗೊತ್ತಾಗ್ತಾ ಇದೆ. ಸೊ ಅಂದರೆ ಯಾಕೆ ಈ ವಿರೋಧ ಇಲ್ವಾ? ಏನಕ್ಕೆ ಈ ಥರ ಮಾಡ್ತಾ ಇದೆ? ನೋಡಿ, ಕೆಲವರದ್ದು ವಿರೋಧ ಇದೆ, ಕೆಲವರು ಪರವಾಗೂ ಇರ್ಬೋದು. ಅಂದರೆ ಒಟ್ಟಾರೆ ಅಭಿಪ್ರಾಯ ಹೇಳೋದಾದರೆ ಏನು ಜನ ಹೇಳ್ತಿದ್ದಾರೋ ನಮಗೆ ನಮ್ಮ ಮನೆಗೆ ಬಂದಿಲ್ಲ ಅನ್ನೋದು, ಈಗ ಅನೇಕರ ಆಪಾದನೆ ಅದು ಸರಿ ಅಂತ ಅನಿಸ್ತಾ ಇದೆ. ಯಾಕೆಂದರೆ ನಮ್ಮ ಮನೆಗಳಿಗೆಲ್ಲ ಬಂದೇ ಇಲ್ಲ. ಲಿಂಗಾಯತ ಸಮುದಾಯವನ್ನು 4-5 ಗ್ರೂಪ್ಗಳಾಗಿ 6 ಗ್ರೂಪಾಗಿ ವಿಂಗಡಿಸಲಾಗಿದೆ. ಒಕ್ಕಲಿಗರನ್ನು ಕೂಡ 4-5 ಗ್ರೂಪ್ಗಳು ಮಾಡಿದೆ. ಹೀಗೆ ಕೆಲವರನ್ನೆಲ್ಲ ತುಂಡು ಮಾಡುವಂಥ ಕೆಲಸ ಆಗಿದೆ. ಮುಸಲ್ಮಾನರು ಮೊದಲು ಕಾಂತರಾಜು ವರದಿಯಲ್ಲಿ 79 ಲಕ್ಷ ಇದ್ದಾರೆ ಅಂತ ಬಂದಿತ್ತು, ನಾನು ಗಮನಿಸಿದ್ದೆ. ಈಗ ನಿನ್ನೆದ್ರಲ್ಲಿ ನೋಡಿದ್ರೆ 74 ಬಂದಿದೆ ಅಲ್ವಾ? 5 ಲಕ್ಷ ಎಲ್ಲೋದ್ರು ಅವರು? ಸರ್, ಮುಂದೆ ಒಗ್ಗಟ್ಟು ರೂಪಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಚರ್ಚೆ ಏನಾದರೂ ಮಾಡ್ತೀರಾ? ಯಾಕಂದರೆ ಖಂಡಿತ ನಾನು ಇವತ್ತಿಗೂ ನನ್ನ ಪ್ರಯತ್ನ ನಡೆದಿದೆ. ದಲಿತ ಸಂಘಟನೆಗಳ ಮುಖಂಡರುಗಳು ಇನ್ನೊಮ್ಮೆ ಯೋಚನೆ ಮಾಡಬೇಕು. ನಮ್ಮ ಶಕ್ತಿ ಕುಂದುತ್ತಾ ಇದ್ದೇವೆ, ಇದರಿಂದ ನಮ್ಮ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಆ ಕಾರಣದಿಂದ ಏನಾದರೂ ಮಾಡಿ ನಾವೆಲ್ಲ ಒಂದೇ ಸಂಘಟನೆ, ಒಂದೇ ಅಂಬ್ರೆಲಾದೊಳಗೆ ನಾವು ಬಂದರೆ ನಮಗೆ ಶಕ್ತಿ ಹೆಚ್ಚುತ್ತೆ ಅನ್ನೋದನ್ನು ಅವರು ಯೋಚನೆ ಮಾಡಿ ತೀರ್ಮಾನಕ್ಕೆ ಬರಬೇಕು. ಅಂಥದ್ರಲ್ಲಿ ಯಾರಾದರೂ ಮುಂದೆ ಬಂದರೆ ನಾನು ಖಂಡಿತವಾಗಿಯೂ ಅವ್ರಿಗೆ ಸಹಕಾರ ಕೊಡ್ತೇನೆ. ಈ ವರದಿಯಲ್ಲಿ ಏನಾದರೂ ದಲಿತ ಸಮುದಾಯಕ್ಕೆ ಅನ್ಯಾಯ ಆಗಿದ್ದರೆ ಅವ್ರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಹೋರಾಟಗಳು ಅಥವಾ ಪ್ರಯತ್ನಗಳು ನಡೆಯುತ್ತೆ? ನಾನು ವೈಯಕ್ತಿಕವಾಗಿ ಹೇಳೋದಿಲ್ಲ, ಇದನ್ನು ಪಕ್ಷವಾಗಿಯೇ ನಾನು ಮಾತಾಡ್ತೇನೆ. ಪಕ್ಷದಿಂದಲೇ ನಾನು ಅದಕ್ಕೆ ಉತ್ತರ ಕೊಡುವಂಥ ಕೆಲಸ ಮಾಡ್ತೇನೆ. ಇದು ಯಾರಿಗೆ ಅನ್ಯಾಯ ಆಗಬಾರ್ದು, ಅನ್ಯಾಯ ಆಗದೇ ಇರೋಂಗೆ ತಡೆಯಲಿಕ್ಕೆ ಏನು ಮಾಡ್ತೇನೆ. ಆದರೆ ಇದರಲ್ಲಿ ನ್ಯಾಯ ಅನ್ಯಾಯದ ವಿಷಯ ಯಾವಾಗ ಬರ್ತದಂದರೆ ಸರ್ಕಾರ ಒಂದು ಕ್ಲಿಯರ್ ಸ್ಟ್ಯಾಂಡ್ ಬರಬೇಕು. ಅವ್ರದ್ದು ಏನು ಅನ್ನೋದು ಕ್ಲಿಯರ್ ಸ್ಟ್ಯಾಂಡ್ ಇಲ್ಲ. ಇದ್ದರೆ ಅದು ಆದಾಗ
ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತೇನೆ. ಧನ್ಯವಾದ. ಇದಿಷ್ಟು ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರ ಮತ್ತು ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಚಲವಾದಿ ನಾರಾಯಣಸ್ವಾಮಿ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಟ್ಟರು. ಆದರೆ ನನಗೆ ಯಾವತ್ತೂ ಕೂಡ ಒಂದು ವೈಯಕ್ತಿಕ ಆಸೆ ಇರೋದೇನು ಗೊತ್ತಾ, ದಲಿತರು 1,08,00,000 ಇದ್ದಾರೆ. 1,08,00,000. ಪರಿಷ್ಠ ಜಾತಿ, ಪರಿಷ್ಠ ವರ್ಗ 48 ಇದ್ದಾರೆ. ಇವರಿಬ್ಬರು ಸೇರಿದ್ರೇ 1.5 ಕೋಟಿ, 1,60,00,000 ಆಗುತ್ತೆ, 1,70,00,000 ಆಗುತ್ತೆ. ಇವರಿಬ್ಬರು ಸೇರಿ ರಿಸರ್ವೇಷನ್ನ MLA ಇಂದಾಗಿ 52 ಜನ MLA ಇದ್ದಾರೆ. ಓನ್ಲಿ ರಿಸರ್ವೇಷನ್, ಇವರ ಶಕ್ತಿ ಅಲ್ಲ ಅದು. ಓಕೆ, ರಿಸರ್ವೇಷನ್ ಸಂವಿಧಾನದ ಶಕ್ತಿ. 36 ಜನರಿಗೆ ಕೊಡಲೇಬೇಕು, SCಗಳಿಗೆ 16 ಜನರಿಗೆ STಗಳಿಗೆ ಕೊಡಲೇಬೇಕು. ಆ ಥರ ಗೆದ್ದು ಬರ್ತಾ ಇದ್ದಾರೆ. ಆದರೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಏನು ಮಾಡಬೇಕು ಅಂತಂದರೆ, ಓಕೆ ರಿಸರ್ವೇಷನ್ ಕೊಟ್ಟಿದ್ದೀರಿ, ಅದರ ಹೊರತಾಗಿ ನಮಗೊಂದು 50 ಸೀಟ್ ಕೊಡಿ ಅಂತ ಕೇಳಬೇಕು. ನೀವು 50 ಸೀಟ್, 1.5 ಕೋಟಿ ಜನ ಇದ್ದೀರಿ ನೀವು. ಮುಸ್ಲಿಮರು 75 ಲಕ್ಷ ಇದ್ರೇನು, ನೀವು ಡಬಲ್ ಇದ್ದೀರಿ. ಲಿಂಗಾಯತರು 75 ಲಕ್ಷ ಇದ್ರೇನು, ನೀವು ಡಬಲ್ ಇದ್ದೀರಿ. ಒಕ್ಕಲಿಗರು 60 ಲಕ್ಷ ಇದ್ರೇನು, ನೀವು ಟ್ರಿಪಲ್ ಇದ್ದೀರಿ. ಕುರುಬರು 45 ಲಕ್ಷ ಇದ್ರೇನು, ನೀವು ಟ್ರಿಪಲ್ ಇದ್ದೀರಿ. ಲಿಂಗಾಯತರಿಗೆ ಎಷ್ಟು ಟಿಕೆಟ್ ಕೊಡ್ತಾರೋ ಆದರೆ ಡಬಲ್ ನಿಮಗೆ ಟಿಕೆಟ್ ಕೊಡಬೇಕಲ್ವಾ? ಕೇಳಿ, ಯಾಕೆ ಕೇಳಲ್ಲ? 101 ಜಾತಿ ಕಟ್ಕೊಂಡು ಕಯ್ಯ ಅಂತಿದ್ದೀರಿ. 101 ಜಾತಿ ದಲಿತರಲ್ಲಿ, ಅಲ್ಲೂ ಪ್ರಾಬ್ಲಮ್ ಇದೆ. ಅವನಿಗೆ ಇವನ ಅಲ್ಲ, ಎಲ್ಲದರಲ್ಲೂ ಇದೆ. ಈಗ ಲಿಂಗಾಯತರು ಅಂತ ಹೇಳುವಾಗ ಲಿಂಗಾಯತರಲ್ಲಿ ನಾವು ಶ್ರುತಿ ಕೂತಾಗ ನಾನು ಪ್ರತಿ ಸಲ ಕೇಳ್ತಾ ಇದ್ದೆ, ಬಸವಣ್ಣ ಹೇಳಿದ್ದೇನೆ, ಇವನಾರವ ನಮ್ಮವ. ಲಿಂಗಾಯತರಲ್ಲಿ ಒಂದು ಬೇರೆ ಇದೆ, ಪಂಚಮಸಾಲಿ, ಆಸಾಲಿ ಅದೆಲ್ಲ ಇದೆ. ಇವರಲ್ಲಿ ಮದುವೆ ಮಾಡಿಕೊಡಲ್ಲ. ಅವರು ಲಿಂಗಾಯತನ ಕಾರಣಕ್ಕಾಗಿ ಮದುವೆ ಮಾಡಿಕೊಟ್ಬಿಡ್ತಾರ? ಇಲ್ಲ, ಅಲ್ಲೂ ಮತ್ತೆ ಜಾತಿ ಬರುತ್ತೆ. ಬಸವಣ್ಣ ಹೇಳಿದ್ರು ಅಂತ ಮಾತ್ರ ಅಷ್ಟೇ, ಯಾರು ಮಾಡಿದ್ದಾರೆ? ಹಾಗೇನೆ ದಲಿತರಲ್ಲಿ ಎಲ್ಲ ಜಾತಿಯಲ್ಲೂ ಅಷ್ಟೇ ರೀ, ಒಕ್ಕಲಿಗರಲ್ಲೂ ಅಷ್ಟೇ. ಆ ಜಾತಿಯವನು ಬಂದರೆ ಮಾತ್ರ ಟಿಕೆಟ್ ಕೊಟ್ಟರೆ ಮಾತ್ರ ಅಲ್ಲಿ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು ಅಂತೇಳಿ. ಈಗ ಸ್ವರೂಪ್ ಮತ್ತು ಪ್ರಕಾಶ್ ಇಬ್ಬರಿಗೆ, ಸ್ವರೂಪ್ ಮತ್ತು ರೇವಣ್ಣ ಇದರಲ್ಲಿ ಹಾಸನದಲ್ಲಿ ಕೊಟ್ಟಾಗಿಲ್ಲ, ಆ ಜಾತಿ ಕೊಟ್ಟರೆ ಅವರು ಆಗಲ್ಲ, ಇವ್ರ ಜಾತಿ ಕೊಟ್ಟರೆ ಒಕ್ಕಲಿಗರೇ. ಒಳಗೊಳಗೆ ಮತ್ತೆ ಇರುತ್ತೆ. ಬನ್ನಿ, ನಮ್ಮ ಕಲೀಗಿದ್ದಾರೆ ಅಭಿಷೇಕ್. ಈ ವರದಿ ಮಂಡನೆ ಆಗುವುದಕ್ಕಿಂತ ಮೊದಲಿದ್ದ ಹೋರಾಟದ ದಿಕ್ಕು ಮತ್ತು ವರದಿ ಮಂಡನೆ ಆದ ನಂತರ ಆಗ್ತಾ ಇರುವಂಥ ಹೋರಾಟದ ದಿಕ್ಕು, ಯಾಕಂದರೆ ಲಿಂಗಾಯತರು ಮತ್ತು ಒಕ್ಕಲಿಗರು ಹೇಳ್ತಾ ಇದ್ದಾರೆ ನಮ್ಮ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ, ಆ ಕಾರಣಕ್ಕಾಗಿ. ಈಗ ಹಂಗೆ ಕಾಣ್ತಾ ಇಲ್ಲ, ಬಟ್ ಅವರಿಗೆ ರಿಸರ್ವೇಷನ್ ಜಾಸ್ತಿ ಆಗ್ತಾ ಇದೆ. ಮೊದಲನೇ ಹೋರಾಟಕ್ಕೂ ಈಗಿನ ಹೋರಾಟಕ್ಕೂ ಕನ್ಫ್ಯೂಸ್ಡ್ ವ್ಯತ್ಯಾಸ ಕಾಣ್ತಾ ಇದೆಯಾ ನಿಮಗೆ? ಅಥವಾ ಏನು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಲಿಂಗಾಯತರಾಗಲಿ ಒಕ್ಕಲಿಗರಾಗಲಿ? ಶೆಟ್ರೆ, ಬೇಸಿಕಲಿ ಲಿಂಗಾಯತರು ಹಾಗೂ ಒಕ್ಕಲಿಗರು ಮೊದಲಿಂದ ಹೇಳ್ಕೊಂಡ್ಬಂದಿರುವಂಥದ್ದು, ರಾಜ್ಯದಲ್ಲಿ ನಾವು ಇರುವ ಅನುಪಾತವನ್ನು ಈ ಒಂದು ವರದಿಯಲ್ಲಿ ತಿರುಚಲಾಗಿದೆ. ನಾವು ಇರುವ ಸಂಖ್ಯೆಗಿಂತ ಕಡಿಮೆಯಾಗಿ ತೋರಿಸಲಾಗಿದೆ. ಮತ್ತು ಒಂದು ಕಡೆ ವೀರಶೈವರು ಲಿಂಗಾಯತರು ಎರಡು ಸಪ್ರೇಟ್ ಆದ ನಂತರ ಈಗ ಅವರ ಲೆಕ್ಕಾಚಾರ ಏನಂದರೆ, ವೀರಶೈವ ಲಿಂಗಾಯತ ಒಂದು ಓವರಾಲ್ ಸಮುದಾಯವಾಗಿ ಸುಮಾರು 1.5 ಕೋಟಿ ಇದ್ದೀವಿ. ಆದರೆ ಇಲ್ಲಿ ವಿಂಗಡಣೆ ಮಾಡಿದರೂ ಕೂಡ ಅಲ್ಲೂ ಕೂಡ ಸರಿಯಾದಂಥ ಮಾಹಿತಿಯನ್ನು, ದಾಖಲೆಯನ್ನು ಸಂಕ್ಷಿಪ್ತವಾಗಿ ನೀಡಿಲ್ಲ, ಸರಿಯಾದ ಸರ್ವೆ ಆಗಿಲ್ಲ. ಈ ಒಂದು ಕಾರಣದಿಂದ ನಮ್ಮ ರಿಸರ್ವೇಷನ್ಗೆ ಮೋಸ ಆಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ನಾವು ಈ ಒಂದು ವರದಿಯನ್ನು ಜಾರಿಗೆ ತರೋದಕ್ಕೆ ಬಿಡೋದಿಲ್ಲ ಅನ್ನೋದು ಒಂದು ಕಡೆ ಲಿಂಗಾಯತರ ವಾದ ಆಗುತ್ತೆ. ಮತ್ತೊಂದು ಕಡೆ ಒಕ್ಕಲಿಗರು ಕೂಡ ಮೊದಲಿಂದ ಹೇಳ್ತಿರೋಂಥದ್ದು, ನಾವು ಇರುವಂಥ ಜನಸಂಖ್ಯೆಯನ್ನು ಅರ್ಧಕ್ಕೆ ಅರ್ಧ ಇಳಿಸಲಾಗಿದೆ. ಈಗ ವರದಿಯಲ್ಲಿ ಏನು ಲೀಕೇಜ್ ಆಗಿದೆ ಅದರಲ್ಲಿ ದ್ವಿಗುಣ ಆಗಬೇಕು, ನಾವು ಅಷ್ಟು ಜನ ಒಕ್ಕಲಿಗರಿದ್ದೀವಿ, ಇಲ್ಲಿ ಕಡಿಮೆ ತೋರಿಸಿ ಮೀಸಲಾತಿಯಲ್ಲಿ ನಮಗೂ ಕೂಡ ಮೋಸ ಆಗ್ತಿದೆ ಅಂತ. ಇಲ್ಲಿಗೆ ಇನ್ನೊಂದು ಕಡೆ ನಾವು ನೋಡಿದಾಗ 15% ರಿಸರ್ವೇಷನ್ ಇರೋದನ್ನು ಒಂದು ಕ್ಯಾಟಗರಿಯಲ್ಲಿ 10%ಗೆ ಇಳಿಸಲಾಗಿತ್ತು. ಈ 10%ಗೆ ಇಳಿಸಿರೋದನ್ನು ಅಲ್ಲೂ ಕೂಡ ಒಂದು ರಾಜಕೀಯ ಇರಬಹುದು ಅಂತ ಹೇಳಲಾಗ್ತಿರೋಂಥದ್ದೇನು, ಅಲ್ಲಿ ಕುರುಬರು ಆ ಒಂದು ಪ್ರವರ್ಗಕ್ಕೆ ಸೇರ್ತಿದ್ರು, ಅವ್ರನ್ನ ಬೇರೆ ಪ್ರವರ್ಗಕ್ಕೆ ಮೂವ್ ಮಾಡಲಾಗಿರೋದ್ರಿಂದ ಆ ಮೂವ್ ಆಗಿರುವಂಥ ಪ್ರವರ್ಗಕ್ಕೆ ಹೆಚ್ಚಿನ ಒಂದು ಸ್ಥಾನಮಾನವನ್ನು ಕೊಟ್ಟು ಇಲ್ಲಿ 5%ನ ಕಿತ್ಕೊಳ್ತಾ ಇದ್ದಾರೆ. ಮುಸಲ್ಮಾನರು ಈಗ 77 ಲಕ್ಷ ದಾಟಿದೆ ಅಂತ ಈ ಒಂದು ವರದಿ ತೋರಿಸುತ್ತೆ. ಆದರೆ ಈ ವರದಿ ನಿಜವಾಗ್ಲೂ ಸವಿಸ್ತಾರವಾಗಿ ಗಮನಿಸಿದ್ದಾರಾ?
ಈ 160 ಕೋಟಿ ರೂಪಾಯಿ ಖರ್ಚು ಮಾಡಿರುವಂತ ಒಂದು ವರದಿಯ ಹಿನ್ನೆಲೆ ಅಥವಾ ಒಂದು ಸೆನ್ಸಸ್ ಏನ್ ಮಾಡಿದ್ದಾರೆ ಅದು ಸೆನ್ಸಸ್ ಡೇಟಾ ಕರೆಕ್ಟ್ ಆಗಿದೆಯಾ? ಕೋವಿಡ್ ನಂತರ ಲಕ್ಷಾಂತರ ಜನ ತೀರ್ಕೊಂಡಿದ್ದಾರೆ, ಆ ತೀರ್ಕೊಂಡಿರೋರು ಕೂಡ ಈ ಒಂದು ಸೆನ್ಸಸ್ ನ ಒಳಪಟ್ಟಿರ್ತಾರೆ. ಇಂಥ ಸಂದರ್ಭದಲ್ಲಿ ಎಷ್ಟು ವ್ಯಾಲಿಡಿಟಿ ಇದೆ, ಎಷ್ಟು ಕ್ರೆಡಿಬಿಲಿಟಿ ಇದೆ ಅನ್ನೋ ವಿಚಾರವಾಗಿ ಈಗ ಲಿಂಗಾಯತರು ಮತ್ತೆ ಒಕ್ಕಲಿಗರು ಹೋರಾಟ ಮುಂದುವರಿಸ್ತಾ ಇರೋದು. ಒಂದಿಷ್ಟು ಪ್ರಮಾಣದಲ್ಲಿ ಬದಲಾವಣೆ ಅಂತೂ ಆಗಿದೆ. ಅವರ ಧ್ಯೇಯ ಇದು ಬರಲೇಬಾರದು ಜಾರಿಗೆ ಅನ್ನೋದಿತ್ತು ಈ ಒಂದು ಸೆನ್ಸಸ್ ರಿಪೋರ್ಟ್ ಬರಕ್ಕೂ ಮೊದಲು. ಆದ್ರೆ ಈಗ ಬಂದಿದೆ, ಓದೋಣ, ಅದರಲ್ಲಿ ನಮ್ಗೆ ಅನುಕೂಲ ಆಗುವಂಥದ್ದು ಏನಾದರೂ ಇದ್ರೆ, ಸಣ್ಣ ಪುಟ್ಟ ಬದಲಾವಣೆ ಇದ್ರೆ ಸರ್ಕಾರವನ್ನು ಕೇಳೋಣ, ಇಲ್ಲ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಧಿಕ್ಕರಿಸೋಣ ಅಂತ ಈ ಸದ್ಯದ ಮಟ್ಟಿಗೆ ರಾಜಕೀಯವನ್ನ ಹೊರತುಪಡಿಸಿ, ಪಕ್ಷಗಳನ್ನು ಹೊರತುಪಡಿಸಿ ಸಮುದಾಯಗಳು ಈಗ ಒಂದಾಗಿರುವಂಥದ್ದು. ಶೆಟ್ರೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.